ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ನಿಮ್ಮನ್ನು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಅರಳಕುಪ್ಪೆ ಗ್ರಾಮಕ್ಕೆ ಕರ್ಕೊಂಬಂದಿದ್ದೀನಿ. ಐತಿಹಾಸಿಕ ದೇವಸ್ಥಾನವಾದಂಥ ಅರಳಕುಪ್ಪೆ ಚೆನ್ನಕೇಶವನನ್ನು ನಿಮಗೆ ತೋರಿಸೋದಕ್ಕೆ ಕರ್ಕೊಂಬಂದಿದ್ದೀನಿ. ಇದು ಸೇಮ್ ಟು ಸೇಮ್ ಹಾರನಹಳ್ಳಿ, ಸೇಮ್ ಟು ಸೇಮ್ ಹಳೇಬೀಡು ಯಾವ ರೀತಿ ಇದೆಯೋ ಅದೇ ರೀತಿಯಾದಂಥ ಒಂದು ಅದ್ಭುತವಾದಂಥ ನಕ್ಷತ್ರಾಕಾರದ ಜಗಲಿಯ ಮೇಲೆ ಇರ್ತಕ್ಕಂಥ ಚೆನ್ನಕೇಶವ ಮತ್ತು ಹೊರಭಿತ್ತಿಯಲ್ಲಿರ್ತಕ್ಕಂಥ ಅದ್ಭುತವಾದಂಥ ಚತುರ್ವಿಂಶ ಚಿತ್ರಗಳು ಇವೆಲ್ಲವನ್ನು ನಾನು ನಿಮಗೆ ಅತ್ಯುತ್ಸಾಹದಿಂದ ತೋರಿಸೋದಕ್ಕೆ ಕರ್ಕೊಂಬಂದಿದ್ದೀನಿ. ನೀವು ತಿಪಟೂರು ತಾಲೂಕು ಕಡೆ ಬಂದಾಗ ಅರಳಕುಪ್ಪೆಗೆ ಬಂದು ನಯನ ಮನೋಹರನಾದಂಥ ಚೆನ್ನಕೇಶವನನ್ನು ನೋಡೋದನ್ನು ಮರಿಬೇಡಿ. ಬನ್ನಿ, ಈಗ ನಿಮ್ಗೆ ನಾನು ತೋರಿಸುವಂಥ ಸಮಯ. ಹೆದರಬೇಡಿ, ನಾವು ಕದಂಬರು. ಸ್ನೇಹಿತರೆ, ಹಾರನಹಳ್ಳಿ ನೀವೇನು ತ್ರಿಕೂಟ ದೇವಸ್ಥಾನವನ್ನು ನೋಡ್ತೀರಿ, ಹಾರನಹಳ್ಳಿ ತ್ರಿಕೂಟ ಅಂದರೆ ಮುಖ್ಯ ಪ್ರಾಣ ದೇವರು ಬಂದು ಚೆನ್ನಕೇಶವ, ಆ ಕಡೆ ಬಂದು ಲಕ್ಷ್ಮೀ ನರಸಿಂಹ, ಈ ಕಡೆ ಬಂದು ವೇಣುಗೋಪಾಲ ಸ್ವಾಮಿ ಇರ್ತಿದ್ರು. ಇಲ್ಲೇನಿದೆ ಅಂದರೆ ಏಕಕೂಟ ದೇವಸ್ಥಾನ. ಇದು ಏಕಕೂಟ. ಮೊದಲು ದೇವ್ರ ದರ್ಶನವನ್ನು ಮಾಡ್ಕೊಂಬರೋಣ ಬನ್ನಿ. ಚೆನ್ನಕೇಶವ ಭಾಳ ನಯನ ಮನೋಹರನಾದಂಥ ಚೆನ್ನಕೇಶವನನ್ನು ನೋಡ್ತೀರಾ. ಎರಡೂ ಬದಿಗಳಲ್ಲಿ ಜಾಲಂಧ್ರ ಇದೆ. ಈ ಜಾಲಂಧ್ರವನ್ನು ನೋಡ್ತಾ ಇದ್ದೀರಾ, ಕಲ್ಲಿನ ಜಾಲಂಧ್ರಗಳನ್ನು ನೀವು ನೋಡ್ತಾ ಇದ್ದೀರಾ. ಕಲ್ಲಿನ ಜಾಲಂಧ್ರಗಳು ನಿಮಗೆ ನುಗ್ಗೆಹಳ್ಳಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲೂ ಕಾಣಿಸುತ್ತೆ. ಇಲ್ಲೂ ನಿಮಗೆ ಕಾಣಿಸ್ತಾ ಇದೆ. ಮೇಲೆ ಕಾಣ್ತಾ ಇರೋದು ಹೊಯ್ಸಳರ ಲಾಂಛನ, ಅಲ್ಲೂ ನೋಡ್ತಾ ಇದ್ದೀರಾ. ಅದು ಹೊಯ್ಸಳರ ಲಾಂಛನವನ್ನು ನೋಡ್ತಾ ಇದ್ದೀರಾ. ಈ ಒಳಗಡೆಗೆ ಬಂದರೆ ನೀವು ಇಲ್ಲಿ ನೋಡಿ, ಇಲ್ಲಿ ವಿಷ್ಣು ಲಕ್ಷ್ಮೀ ಸಹಿತನಾಗಿ ಕೂತಿರ್ತಕ್ಕಂಥ, ಲಲಾಟದಲ್ಲಿ ಕುಳಿತಿರ್ತಕ್ಕಂಥ ಲಕ್ಷ್ಮೀ ಮತ್ತು ವಿಷ್ಣುವನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಭಾಳ ವಿಶೇಷವಾದಂಥದ್ದು ನೋಡಿ, ಇಲ್ಲಿ ಶಸ್ತ್ರಸಜ್ಜಿತರಾದಂಥವರು, ಕತ್ತಿ ಮತ್ತು ಗುರಾಣಿಗಳನ್ನು ಹಿಡಿದು ಶಸ್ತ್ರಸಜ್ಜಿತರಾದಂಥ ಸೈನಿಕರನ್ನು ನೀವು ನೋಡ್ಬೋದು. ಇದೇ ವಿಶೇಷ. ಇಲ್ಲಿ ನೋಡಿ, ಇಲ್ಲಿ ಶಸ್ತ್ರಸಜ್ಜಿತರಾದಂಥ ಸೈನಿಕರು. ಇಲ್ಲಿ ನೋಡ್ರಿ, ಒಳಗಡೆ ನಯನ ಮನೋಹರನಾದಂಥ ಚೆನ್ನಕೇಶವ ದೇವರು, ಕೆಳಗಡೆ ಗರುಡ ದೇವರನ್ನು ನಾನು ತೋರಿಸ್ತೀನಿ. ಕೆಳಗಡೆ ಗರುಡ ದೇವರು ಪಾಣಿಪೀಠದಲ್ಲಿದ್ದಾರೆ, ಮೇಲ್ಗಡೆ ಚೆನ್ನಕೇಶವನ ಅದ್ಭುತವಾದಂಥ ಎಡಗೈಯಲ್ಲಿ ಗದೆ ಮತ್ತು ಎಡಗೈಯಲ್ಲಿ ಚಕ್ರ, ಬಲಗೈಯಲ್ಲಿ ಶಂಖ ಮತ್ತು ಮುಂದಿನ ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಪುಣ್ಯಾತ್ಮ ನೋಡ್ತಾ ಇದ್ದಾರೆ. ಭಾಳ ಅದ್ಭುತವಾಗಿ ವೆರಿ ವೆಲ್ ಮೇಂಟೈನ್ಡ್ ಟೆಂಪಲ್ ಇದು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ದೇವಸ್ಥಾನನ. ಯಾರು ನೋಡ್ಕೊಂಡಿದ್ದಾರೆ ಅವ್ರಿಗೊಂದು ಹೃದಯಪೂರ್ವಕ ನಮಸ್ಕಾರ. ಈಗ ಬನ್ನಿ, ಇಲ್ಲಿ ಗಣಪತಿ ನೀವು ಎಂದಿನಂತೆ ನೀವು ನೋಡ್ತೀರ. ಇಲ್ಲಿ ನೋಡಿ, ಇಲ್ಲಿ ಗಣಪತಿ ಬಾಲಗಣಪ ನೋಡ್ತಾ ಇದ್ದಾರೆ. ಇಲ್ಲಿ ಈ ಒಂದು ಕಾಲನ್ನು, ಎರಡು ಮುದ್ದಾದ ಕಾಲುಗಳನ್ನು ಎರಡನ್ನು ಹಾಕೊಂಡು ಕೂತಿದ್ದಾನೆ. ಈ ಕಡೆ ಇಲ್ಲಿ ಏಕದಂತ ತುಣೋನ್ ಹಿಡ್ಕೊಂಡಿದ್ದಾನೆ. ಅಲ್ಲಿ ಮೋದಕವನ್ನು ತಿಂತಾ ಇರತಕ್ಕಂಥ ಗಣಪತಿ. ಅದ್ಭುತವಾದಂಥ ಮಹಿಷಾಸುರ ಮರ್ದಿನಿ ನೋಡಿ. ನೀವು ಮಹಿಷಾಸುರ ಮರ್ದಿನಿಲಿ ಮಹಿಷನನ್ನು ಕೊಲ್ತಾ ಇರತಕ್ಕಂಥ ತಾಯಿ, ಅವಳಲ್ಲಿ ಇರತಕ್ಕಂಥ ಅಷ್ಟೂ ಶಸ್ತ್ರಗಳನ್ನು ಇಲ್ಲಿ ಉಳಿಸ್ಕೊಳ್ಳಾಗಿದೆ. ಭಾಳ ಅಪರೂಪ. ಇದು ಉಳ್ಕೊಂಡಿಲ್ಲ ಎಲ್ಲವೇ, ಈ ದೇವಸ್ಥಾನದಲ್ಲೇ ಉಳ್ಕೊಂಡಿರೋದು. ನೋಡಿ, ಇಲ್ಲಿ ನೋಡಿ, ಇಲ್ಲಿ ಬೇರಿಂಗ್ ಕಾಣುತ್ತೆ ನೋಡಿ. ಇಲ್ಲಿ ಬೇರಿಂಗ್ ನೋಡಿ, ಇಲ್ಲಿ 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 ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ ಬೇರಿಂಗು. ಅವಳ ಬಿಲ್ಲಿಗೆ ಬೇರಿಂಗ್ ನೋಡಿ. ಅಲ್ಲಿ ಚಾಮುಂಡೇಶ್ವರಿಯ ಬಿಲ್ಲಿಗೆ ನೋಡಿ, ಇಲ್ಲಿ ಬೇರಿಂಗ್. ಇದು ಬಿಲ್ಲು ಆಯಿತಾ. ಅವಳ ಶೂಲ ಮಹಿಷಾಸುರನ ಮೇಲೆ ಹೊಕ್ಕಿಬಿಟ್ಟಿದೆ. ಅವಳ ಒಂದು ಬಲಗಾಲು ಮಹಿಷನ ಮೇಲೆ ಅಂದರೆ ಕೋಣದ ಮೇಲೆ ಅವಳು ಒತ್ತಿ, ಕಾಲನ್ನು ಒತ್ತಿ ಇಲ್ಲಿ ನಿಂತಿದ್ದಾಳೆ. ಬಲಗಾಲನ್ನು ಹಾಕ್ಕೊಂಡು ನಿಂತಿದ್ದಾಳೆ. ಇಲ್ಲಿ ಮಹಿಷಾಸುರ ಎಡಗಡೆ ಕೈಯಿಂದ ಮಹಿಷಾಸುರನ ತಲೆಯನ್ನು ಸಿಗಿದು ಅವಳು ಶೂಲವನ್ನು ಅವನ ಎದೆಗೆ ಸರಿಯಾಗಿ ನೆಟ್ಟಿರತಕ್ಕಂಥ ರೋಷಾವಿಷ್ಟಳಾದಂಥ ತಾಯಿ ಪಾರ್ವತಿ, ಚಾಮುಂಡೇಶ್ವರಿ ಅವತಾರದಲ್ಲಿರ್ತಕ್ಕಂಥ ತಾಯಿ ಪಾರ್ವತಿಯನ್ನು, ಭಾಳ ಸೊಗಸಾಗಿರ್ತಕ್ಕಂಥ ತಾಯಿ ಪಾರ್ವತಿಯನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಇದು ನಮ್ಮ ನವರಂಗಕ್ಕೆ ಬಂದರೆ ಇಲ್ಲಿ ಇದು ನಾನು ಆಗಲೇ ನಿಮಗೆ ತುಂಬ ಈ ತುಮಕೂರು ಜಿಲ್ಲೆ ದೇವಸ್ಥಾನಗಳಲ್ಲಿ, ತಂಡಗ ಮತ್ತು ನಾಗಲಾಪುರದ ದೇವಸ್ಥಾನಗಳಲ್ಲಿ, ಕೇದಾರೇಶ್ವರನ ದೇವಸ್ಥಾನದಲ್ಲಿ ತೋರಿಸಿದ ಹಾಗೆ ಇದು ಭಾಳ ವಿಶೇಷ. ಈ ಕಡೆ ತುಮಕೂರು ಜಿಲ್ಲೆಯಲ್ಲಿ ತಿಪಟೂರಲ್ಲೂ ಇದೆ, ನಮ್ಮ ತುರುವೇಕೆರೆ ತಾಲೂಕಲ್ಲಿರೋಂಥ ಹೊಯ್ಸಳರ ದೇವಸ್ಥಾನದಲ್ಲೂ ಇದಿದೆ. ಇದನ್ನು ನೀವು ತೋರಿಸ್ತಾ ಇದ್ದೀರಾ ನೋಡಿ. ಇದು 4 ದಿಕ್ಕಿನಲ್ಲಿ ಈ ಕಂಬಗಳಲ್ಲಿ ಮಾತ್ರ ಇದೆ. ಇದು ನಿಮಗೆ ಹಾಸನದ ಹೊಯ್ಸಳರ ದೇವಸ್ಥಾನಗಳಲ್ಲಿ ಕಾಣಸಿಗಲ್ಲ. ತುಮಕೂರು ಜಿಲ್ಲೆಯ ಹೊಯ್ಸಳರ ದೇವಸ್ಥಾನಗಳಲ್ಲಿ ಕಾಣಸಿಗುತ್ತೆ. ಎಲ್ಲಿ ಪ್ರತಿ ಮೂಲೆಯಲ್ಲೂ ಹೊಯ್ಸಳರ ಲಾಂಛನ, ಪ್ರತಿ ಮೂಲೆಯಲ್ಲೂ ಹೊಯ್ಸಳರ ಲಾಂಛನವನ್ನು ನೀವು ನೋಡ್ತಾ ಇದ್ದೀರಾ. ಇನ್ನೊಂದು ವಿಶೇಷ ಏನು ಗೊತ್ತಾ, ಇಲ್ಲಿ ಒಳಗಡೆ ಮೂಲಮೂರ್ತಿಯಾದಂಥ ಕೇಶವನ ಏನು ಚೆನ್ನಕೇಶವ ಏನಿದ್ದಾನೆ, ಅವನೇ ಅದೇ ಚೆನ್ನಕೇಶವ ನೋಡಿ ಇಲ್ಲಿದ್ದಾನೆ. ನೋಡಿ, ಭಿನ್ನ ಆಗೋಗಿದ್ದಾನೆ ಈ ಚೆನ್ನಕೇಶವ ಅಂತೇಳಿ ಈಚೆ ಇಟ್ಬಿಟ್ಟಿದ್ದಾರೆ. ಯಾಕೆಂದರೆ ಒಂದು ಎಡಗೈಯಲ್ಲಿ ಗದೆ ಹಿಡಿತಿರ್ತಕ್ಕಂಥ ಕೈ ಮುರಿದೋಗಿದೆ, ಈ ಕಡೆ ಹಿಡ್ಕೊಂಡಿರ್ತಕ್ಕಂಥ ಕೈ ಮುರಿದೋಗಿದೆ. ಇಲ್ಲಿ ಶಂಖವನ್ನು, ಇಲ್ಲಿ ಚಕ್ರವನ್ನು ಹಿಡಿದಿದ್ದಾನೆ ನೋಡಿ. ಇಲ್ಲಿ ಸೇಮ್ ಒಳಗಡೆನೂ ಹಾಗೇ ಇದ್ದಾನೆ, ಸೇಮ್ ಟು ಸೇಮ್. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಪುಣ್ಯಾತ್ಮ ಒಳಗಡೆನೂ ಹಾಗೆ ಇರತಕ್ಕಂಥ ಭಗವಂತ, ಹೊರಗಡೆನೂ ಹಾಗೆ ಇದ್ದಾನೆ. ಆದರೆ ಇದನ್ನು ಭಿನ್ನ ಆಗಿರೋದ್ರಿಂದ ಇದಕ್ಕೆ ಪೂಜೆ ಮಾಡೋಕ್ಕಾಗದೆ ಇಲ್ಲಿ ಇಟ್ಟಿದ್ದಾರೆ. ಆಯ್ತಾ. ಇದು
ಇದಾದಮೇಲೆ ಎಂದಿನಂತೆ ಈ ಅಂಗಳದಲ್ಲಿ ಅಷ್ಟದಿಕ್ಪಾಲಕರ ಮೂರ್ತಿಗಳನ್ನು ನೀವು ನೋಡ್ಬೋದು. ವಾಹನ ಸಹಿತರಾದಂಥ ನೋಡಿ ಇಲ್ಲಿ ಅವನು ಯಮ, ಕೋಣದ ಮೇಲೆ ಕುಳಿತಿರ್ತಕ್ಕಂಥ ಯಮಧರ್ಮರಾಯ. ಆಯಿತಾ? ಹಾಗೆಯೇ ಇಲ್ಲಿ ಕುಬೇರನನ್ನು ನೋಡ್ತಾ ಇದ್ದೀರಾ. ಹಾಗೆ ಇವನು ನಿರುತಿ, ಇವನು ಕುಬೇರನೇ. ಇಲ್ಲಿ ಇವನು ಈಶಾನ. ಈ ದೇವಸ್ಥಾನದ ವಿಶೇಷ ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪ ಅಂದರೆ, ನಾವು ಹೊಸಹೊಳಲಿನ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಹೆಬ್ಬೆಟ್ಟ ಆಂಜನೇಯ ಅಂತ ಏನು ಕರಿತೀವಿ, ಇಲ್ಲಿ ಅಷ್ಟೇ ಗಾತ್ರದ ಗಣಪತಿಯನ್ನು ನೀವು ತೋರಿಸ್ಬೋದು. ಅದನ್ನು ಇವರು ಕಡಲೆಕಾಳು ಗಣೇಶ ಅಂತ ಸ್ಥಳೀಯರು ಕರೀತಾರೆ. ಅದನ್ನು ನೀವಲ್ಲಿ ನೋಡ್ಬೋದು. ನೋಡಿದ್ರೆ ಹೊಯ್ಸಳರ ಕುಶಲತೆಗೆ ಮತ್ತೊಂದು ಸಾಕ್ಷಿ. ಹೊಸಹೊಳಲು ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಆಂಜನೇಯ ಅಷ್ಟೇ ಸೈಜಲ್ಲಿ ಇಲ್ಲಿ ಗಣಪತಿಯನ್ನು ಕೆತ್ತಿದ್ದಾರೆ ನೋಡಿ, ಅದನ್ನು ತೋರಿಸಿದ್ದಾರೆ. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಈ 2 ಕಾಲಮ್ ಏನಿದೆ ಇದು ಹಾರನಹಳ್ಳಿ ದೇವಸ್ಥಾನದಲ್ಲೂ ಇದೆ. ಹಾರನಹಳ್ಳಿಯ ತ್ರಿಕೂಟಾಚಲ ಲಕ್ಷ್ಮೀ ನರಸಿಂಹ ಸ್ವಾಮಿ, ಚೆನ್ನಕೇಶವ ಸ್ವಾಮಿ ಮತ್ತು ವೇಣುಗೋಪಾಲ ಸ್ವಾಮಿ ಇದ್ದಾರಲ್ಲ, ಆದರೆ ಇಲ್ಲಿ ಎಕ್ಸ್ಟ್ರಾ ಬೇರಿಂಗ್ ಕೊಟ್ಟಿದ್ದಾರೆ. ದಿಸ್ ಈಸ್ ಅನ್ ಅಡಿಷ್ನಲ್ ಬೇರಿಂಗ್ ಟೈಪ್ ಥಿಂಗ್ ನೋಡಿ. ಇಲ್ಲಿ ಇದು ಎಕ್ಸ್ಟ್ರಾ. ಅದಕ್ಕೆ ನೋಡ್ರಿ, ಇಲ್ಲಿ ಕಲ್ಲಲ್ಲಿ ಒಂದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದು ಹೆಂಗೆ ಮಾಡಿದಾನಪ್ಪ ಪುಣ್ಯಾತ್ಮ ನೋಡ್ರಿ. ಇದು ನೋಡ್ರಿ, ಏನು ಮಾಡಿದಾನ್ರಿ ನೋಡ್ರಿ. ಇದೊಂದು ಅಡಿಷ್ನಲ್ ಬೇರಿಂಗ್ ಟೈಪ್. ಅಡಿಷ್ನಲ್ ಇದು ಇದು ಅಲ್ಲಿಲ್ಲ. ಈ ಒಂದು ಅಡಿಷ್ನಲ್ ಆಗೇನಿದೆಯಲ್ಲ ಇದು ಅಲ್ಲಿಲ್ಲ. ಈ ಕಂಬದಲ್ಲಿ ಮಾತ್ರ ನಾನು ನೋಡ್ತಾ ಇರೋದು. ಇಲ್ಲೂ ಅಷ್ಟೇ ಇಲ್ಲ ಅಷ್ಟೇ. ಈ 2 ಕಂಬಗಳಲ್ಲಿ ಮಾತ್ರ, ಈ 2 ಕಂಬಗಳಲ್ಲಿ ಮಾತ್ರ ಇದು ವಿಶೇಷವಾಗಿ ಕೆತ್ತನೆ ಮಾಡಿರ್ತಕ್ಕಂಥ 2 ಕಂಬ. ಯಾಕೆಂದರೆ ಇವೆರಡು ಕಂಬ ಮತ್ತು ಅದು ನಾರ್ಮಲ್ ಕಂಬಗಳಾಗೋಯ್ತು ಇವು ನೋಡಿ. ಇಲ್ಲಿ ಇವೆರಡು ಕಂಬ ಏನಿದೆ ಇದು ನಾರ್ಮಲ್ ಆಗಿದೆ, ಇದು ನಾರ್ಮಲ್ ಆಗಿದೆ. ಆದರೆ ಈ ಕಂಬ ಮಾತ್ರ ತುಂಬ ವಿಶೇಷವಾದಂಥ ಒಂದು ಅಡಿಷ್ನಲ್ ಬೇರಿಂಗನ್ನು ಒಳಗೊಂಡಿದೆ. ಇದು ಮತ್ತು ಈ ಕಂಬ ಮೇಲ್ಗಡೆ ನೋಡ್ತಾ ಇದ್ದಾರೆ. ಎಲ್ಲ ನಾಟ್ಯ, ವಿವಿಧ ಭಂಗಿಯಲ್ಲಿ ನಾಟ್ಯ ಮಾಡ್ತಾ ಇರ್ತಕ್ಕಂಥ ನೃತ್ಯಾಂಗನೆಯರನ್ನ ನೋಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಅದ್ರ ಮೇಲೆ ಎಲ್ಲ ಕಡೆ ನೀವು ನೋಡ್ಬೋದು. ಪಕ್ಕದಲ್ಲೂ ಇದೆ ನೋಡಿ, ಇಲ್ಲಿ ಅಲ್ಲಿ ನೋಡಿದ್ರಾ. ಸೊ ಇದು ಒಳಗಡೆ ಒಳಾವರಣ. ವೆರಿ ವೆಲ್ ಮೇಂಟೈನ್ಡ್, ವೆರಿ ಬ್ಯೂಟಿಫುಲಿ ಮೇಂಟೈನ್ಡ್. ತುಂಬ ಸೊಗಸಾದಂಥ ದೇವಸ್ಥಾನ ಇದು. ಬನ್ನಿ ಹೊರಗಡೆ ತೋರಿಸ್ತೀನಿ. ತೋರಣ ನೋಡ್ರಿ, ಇಲ್ಲಿ ತೋರಣ. ಇದೊಂದು ತೋರಣ ನಾನು ಎಲ್ಲೂ ನೋಡೋಕ್ಕಾಗಲಿಲ್ಲ. ಇಲ್ಲಿ ನೋಡಿ ತೋರಣ ನೋಡ್ರಿ, ಇಲ್ಲಿ ನೋಡಿ, ಇಲ್ಲಿ ತೋರಣ, ಕಲ್ಲಿನ ತೋರಣವನ್ನು ನೀವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕಲ್ಲಿನ ತೋರಣ ನೋಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ. ಈಗ ಬನ್ನಿ, ಈಗ ವಿಷ್ಣುವಿನ ಚತುರ್ವಿಂಶತಿ ಚಿತ್ರಗಳು, ಕೆಳಗಡೆ ಆನೆ, ಆಮೇಲೆ ಕುದುರೆ, ಆಮೇಲೆ ಸುಂದರವಾದಂಥ ಲತೆಗಳು, ಆಮೇಲೆ ಸಂಪೂರ್ಣವಾದಂಥ ಭಾಗವತ ಮತ್ತು ರಾಮಾಯಣದ ಚಿತ್ರಗಳು. ಇಲ್ಲಿ ನೀವು ವಿಷ್ಣುವಿನ ಚತುರ್ವಿಂಶತಿ ಚಿತ್ರಗಳನ್ನು ನೋಡ್ತಾ ಬರ್ತಾ ಇದ್ದೀರಾ. ಇಲ್ಲಿ ಹೊನ್ನೋಜ, ಶಿಲ್ಪಿ ಹೊನ್ನೋಜನ ಹೆಸರು ಇಲ್ಲಿದೆ. ಶಿಲ್ಪಿ ಹೊನ್ನೋಜನ ಹೆಸರನ್ನು ನಾನು ಇಲ್ಲಿ ತೋರಿಸ್ತೀನಿ. ಬನ್ನಿ, ಇದೆಲ್ಲ ಚತುರ್ವಿಂಶತಿ, ವಿಷ್ಣುವಿನ ಚತುರ್ವಿಂಶತಿ ಚಿತ್ರಗಳನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ ಶ್ರೀರಾಮ ದೇವರನ್ನು ನೋಡ್ತಾ ಇದ್ದೀರಾ. ಇದು ಸೇಮ್ ನಮ್ಮ ಜಾವಗಲ್ಲಿನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಏನಿದೆ ಅದೇ ರೀತಿಯಾದಂಥ ಎತ್ತರದ ಬಿಲ್ಲನ್ನು ಹೊಂದಿರತಕ್ಕಂಥ ನಿಂತಿರ್ತಕ್ಕಂಥ ಶ್ರೀರಾಮ, ಕೋದಂಡವನ್ನು ಹಿಡಿದಿದ್ದಾನೆ. ಆದರೆ ಇಲ್ಲಿ ನೋಡಿ, ಇಲ್ಲಿ ಈ ಬಿಲ್ಲಿಗೆ ಇದು ಬೇರಿಂಗ್ ಇದೆ. ಹಾಗಾಗಿಯೇ ಇದು ತುಂಬ ನಿಖರವಾಗಿ ಶ್ರೀರಾಮ ದೇವರು ಬಾಣಗಳನ್ನು ಬಿಡ್ತಾಯಿದ್ರು. ತುಂಬ ಪವರ್ಫುಲ್ ಆದಂಥ ವೆಪನ್ನು ಶ್ರೀರಾಮ ದೇವರ ಹತ್ರ ಇತ್ತು ಅಂದರೆ ಈ ಬೇರಿಂಗ್ ಇರತಕ್ಕಂಥ ಈ ಬಿಲ್ಲು ಅಂತ ಹಿರಿಯರು ಹೇಳ್ತಾರೆ ಮತ್ತು ಇತಿಹಾಸ ತಜ್ಞರು ಹೇಳ್ತಾರೆ. ಹಾಗಾಗಿ ನಾನು ನಿಮ್ಗೆ ಇದನ್ನು ತೋರಿಸಿದ್ದೀನಿ. ಆಯಿತಾ? ಇಲ್ಲಿ ಲಕ್ಷ್ಮಣ ದೇವರು ಅವರು ಒಂದು ಬಿಲ್ ಇಟ್ಕೊಂಡಿದ್ದಾರೆ, ನೀವು ನೋಡ್ಬೋದು. ಆಯಿತಾ? ಇಲ್ಲಿ ನೋಡಿ ಕೈಯಲ್ಲಿ ಒಂದು ಇದನ್ನು ಹಿಡ್ಕೊಂಡಿರ್ತಕ್ಕಂಥ ನೋಡಿ, ಇಲ್ಲಿ ಒಂದು ಬಾಲಿಕೆ ನೋಡ್ತಾ ಇದ್ದೀರಾ. ಇಲ್ಲೊಬ್ಬಳು ಶಿಲಾಬಾಲಿಕೆ ಭಾಳ ಆನಂದದಿಂದ ರಿಲ್ಯಾಕ್ಸ್ಡ್ ಮೋಡಲ್ ಕೂತಿದ್ದಾಳೆ. ಇಲ್ಲಿ ನೋಡಿ, ಕಾಲು ಒಂದು ಹಾಕಿದ್ದಾಳೆ, ಈ ಕಾಲು ಇಲ್ಲಿ ಮೇಲೆ ಹಾಕಿದ್ದಾಳೆ. ಇಲ್ಲಿ ಒಬ್ಬ ಇವನು ಬಾಣ ಬಿಡ್ತಾ ಇದ್ದಾನೆ. ಇವರೇ ರತಿ ಮನ್ಮಥರು ಇರಬಹುದೇ, ಅದನ್ನು ತಿಳಿದವ್ರು ಹೇಳಬೇಕು. ಇದು ರತಿ ಮನ್ಮಥರು ಇರ್ಬೋದು. ಅವನ ಹೂವಿನ ಬಾಣವನ್ನು ಅವಳಿಗೆ ಬಿಡ್ತಾ ಇದ್ದಾನೆ ಅನ್ನೋದು. ಯಾಕೆಂದರೆ ಅವಳು ಭಾಳ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಆ ಸೀನನ್ನು ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ಅದನ್ನು ಹಾಗಾಗಿ ಅದು ರತಿ ಮನ್ಮಥರದ್ದು ಇರ್ಬೋದು ಅಂತ ನನಗೆ ಅನಿಸುತ್ತೆ. ಇಲ್ಲಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ ನಕ್ಷತ್ರಾಕಾರದ ಜಗಲಿ. ಆಯಿತಾ? ಇಷ್ಟುದ್ದು ಏನು ಭಗವಂತ ಇಟ್ಕೊಂಡಿದ್ದಾನೆ, ಪೈರು ಇದು. ಏನು ಪೈರು ಇದು? ಇದೇನೋ ಒಂದು ಪೈರು ಥರ ಕಾಣಿಸ್ತಾ ಇದೆ. ಇದು ಯಾವುದೇ ಆಯುಧ ಅಲ್ಲ. ಇದೊಂದು ಪೈರು ಥರ ಇಟ್ಕೊಂಡಿದ್ದಾನೆ ನೋಡಿ ಭಗವಂತ. ಇದೊಂದು ವಿಶೇಷವೇ. ಆಯಿತಾ? ಇಲ್ಲಿ ಬನ್ನಿ. ಈಗ ಇಲ್ಲಿ ನೋಡಿ ನಾಗಕನ್ನಿಕೆ, ಸಂಪೂರ್ಣ ನಗ್ಲಾದಂಥ ನಾಗಕನ್ನಿಕೆ. ಅವಳ ಹೈ ಹೀಲ್ ಸ್ಲಿಪ್ಪರನ್ನು ನೋಡ್ಬೋದು ನೀವು. ಈ ಹೈ ಹೀಲ್ ಸ್ಲಿಪ್ಪರು ಮತ್ತು ಕಾಲಿಗೆ ಒಂದು ನಾಗನನ್ನು ಸುತ್ತಕೊಂಡಿದ್ದಾಳೆ. ಎರಡು ಕೈಯಲ್ಲಿ ನಾಗನನ್ನು ಎತ್ತಿ ಹಿಡ್ಕೊಂಡಿದ್ದಾಳೆ. ಎರಡೂ ಕೈಯಲ್ಲಿ ಆ ನಾಗನನ್ನು ಎತ್ತಿ ಹಿಡ್ಕೊಂಡಿದ್ದಾಳೆ. ವಿವಸ್ತ್ರವಾಗಿದ್ದಾಳೆ. ಮೈಮೇಲೆ ಬಟ್ಟೆ ಹಾಕಿಲ್ಲ ಅವಳು. ಆಯಿತಾ? ಅವಳನ್ನು ನೋಡಿದ್ರೆ ಇದೊಂದು ಭಾಳ ವಿಶೇಷವಾದಂಥ
ಮೂರ್ತಿ ಇದು. ಭಾಳ ವಿಶೇಷವಾದಂಥ ಶಂಖಚಕ್ರಗಳನ್ನು ಹಿಡಿದು ಈ ಎರಡೂ ಕೈಗಳನ್ನು ಹೀಗಿಟ್ಕೊಂಡಿರ್ತಕ್ಕಂಥ ಮೂರ್ತಿ ನೋಡಿ ಇಲ್ಲಿ ಇದು. ಎರಡೂ ಕೈಗಳನ್ನು ಒಂದ್ರ ಮೇಲೆ ಒಂದು ಇಟ್ಕೊಂಡಿರ್ತಕ್ಕಂಥ ಅದೊಂದು ಮೂರ್ತಿ, ಅದನ್ನು ನೀವು ನೋಡ್ಬೋದು. ಇವನು ಇಲ್ಲಿ ಕಾಳಿಂಗ ಮರ್ದನ ಕೃಷ್ಣನನ್ನು ನೋಡ್ತಾ ಇದ್ದೀರಾ. ಕಾಳಿಂಗ ಮುರಿದೋಗಿದೆ, ಕಾಳಿಂಗ ಮರ್ದನ ಮಾಡ್ತಾ ಇದ್ದಾನೆ. ಈ ಕೆಳಗಡೆ ಸಮುದ್ರ ನೋಡಿ, ಇಲ್ಲಿ ಕೆಳಗಡೆ ಸಮುದ್ರ, ಆಮೆ, ಮೀನು ಮತ್ತು ಸಮುದ್ರದ ಅಲೆಗಳು ಮಾಡಿದಾಗೆ ಶಿಲ್ಪಿ ಇದನ್ನು ಸಮುದ್ರದ ಅಲೆಗಳ ರೀತಿ ಅದನ್ನು ಮಾಡಿದ್ದಾನೆ. ಗರುಡ ದೇವರು ಈ ಕಾರ್ನರಲ್ಲಿರ್ತಕ್ಕಂಥದ್ದು. ಈ ಗರುಡ ದೇವರು ಕೈ ಮುಕ್ಕೊಂಡು ನಿಂತಿರ್ತಕ್ಕಂಥ, ಭಕ್ತಿಯಿಂದ ನಿಂತಿರ್ತಕ್ಕಂಥ ಗರುಡ ದೇವರನ್ನು ನೀವು ನೋಡ್ತಾ ಇದ್ದೀರಾ. ಅದಾದಮೇಲೆ ಇಲ್ಲೊಬ್ಳು ಇದ್ದಾಳೆ ನೋಡಿ, ಇವಳು ವಿವಸ್ತ್ರಲಾಗಿ, ಇವಳು ಹೇರ್ ಸ್ಟೈಲ್ ಬೇರೆ ಥರ ಇದೆ ಮತ್ತು ಜುಟ್ಟು ತುರುಬು ಕಟ್ಟಿದ್ದಾಳೆ ನೋಡಿ, ಇಲ್ಲಿ ತುರುಬು ಕಟ್ಟಿದ್ದಾಳೆ ಮತ್ತು ಕಾಲಿಗೆ ಚಪ್ಪಲಿಯನ್ನು ತೊಟ್ಕೊಂಡಿದ್ದಾಳೆ. ಇಲ್ಲೊಂದು ದೊಡ್ಡ ಕೋದಂಡರಾಮ್ ದೇವರೇನೆ ಇವರು ನೋಡಿ, ಇಲ್ಲಿ ಒಂದೇ ಒಂದು ಬೇರಿಂಗ್ ಕಾಣುತ್ತೆ ಇದು, ಆದರೆ ಇದು ಸಂಪೂರ್ಣ ಬಿಲ್ ಇಲ್ಲಿವರೆಗೆ ಇದ್ದಿದ್ದಂಥ ಬಿಲ್ಲು ಮುರಿದೋಗಿದೆ. ಹಾಗಾಗಿ ಈ ದೇವರು ಅರ್ಧಂಬರ್ಧ ಕಾಣ್ತಾ ಇರೋದ್ರಿಂದ ಮತ್ತೊಂದು ನಿಮಗೆ ಕೋದಂಡರಾಮ್ ದೇವ್ರನ್ನ ನಾನು ತೋರಿಸ್ತಾ ಇದ್ದೀನಿ. ಇಲ್ಲೊಂದು ದೊಡ್ಡದಾದಂಥ ಬಿಲ್ಲು, ಇಲ್ಲಿಂದ ಇಲ್ಲಿವರೆಗೆ ಅದು ಮುರಿದೋಗಿದೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀರಾ ನೋಡಿ. 1 2 3 ಬೇರಿಂಗ್ ಈ ಕಡೆನೇ ಕಾಣುತ್ತೆ, ಆ ಕಡೆ 3 ಬೇರಿಂಗ್ ಇತ್ತೋ ಏನೋ, ಅದನ್ನು ನೀವು ನೋಡ್ಬೋದು. ಇದು ದೊಡ್ಡದಾದಂಥ ಬಿಲ್ಲು ನೀವು ನೋಡಿ. ಆಮೇಲೆ ಇಲ್ಲಿ ಒಂದೇ ಒಂದು ಸಾಲು ಒಂಟೆಯ ಸಾಲನ್ನು, ಕುದುರೆಗಳ ಸಾಲಿನಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಇರುವಂತೆ ಈ ದೇವಸ್ಥಾನದಲ್ಲೂ ಒಂದೇ ಒಂದು ಒಂಟೆಯ ಸಾಲನ್ನು ನೀವು ನೋಡ್ತಾ ಇದ್ದೀರಾ. ಇದೊಂದು ಒಂಟೆಯ ಪತ್ರಿಕೆ, ಅದು ಸಹ ಸುಮಾರು ಹೊರಟೋಗಿದೆ, ಬಟ್ ಕಾಣಿಸ್ತಾ ಇದೆ ಒಂಟೆ ಅಂತ ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಅದೊಂದು ಒಂಟೆಯ ಸಾಲನ್ನು ನೀವು ನೋಡಿದ್ರಿ. ಇಲ್ಲಿ ನಮಗೆ ಹಳೆಬೀಡಿನ ದೇವಸ್ಥಾನಗಳಲ್ಲಿರುವಂತೆ 2 ಪುಟ್ಟ ಇದನ್ನು ಸಹ ನೀವು ನೋಡ್ತೀರಾ, ಸೇಮ್. ಮತ್ತು ಇದೇ ಹಾರ್ನಳ್ಳಿ ದೇವಸ್ಥಾನದಲ್ಲೂ ಇದೇ ರೀತಿಯಾಗಿದೆ. ಇಲ್ಲಿ ಒಳಗಡೆ ಮೂರ್ತಿಗಳಿಲ್ಲ. ಇಲ್ಲೂ 2, ಇದನ್ನೇ ನಾವು ಬೇಲೂರು ಹಳೆಬೀಡಲ್ಲಿ ಭಾಳ ದೊಡ್ಡದಾಗಿ, ಅಲ್ಲಿ ನಕ್ಷತ್ರದ ಸೈಜ್ ದೊಡ್ಡದು, ಇಲ್ಲೂ ದೊಡ್ಡದೇನೆ, ಅಲ್ಲೂ ಇದಕ್ಕಿಂತ ದೊಡ್ಡದಾಗಿರೋದ್ರಿಂದ ಅಲ್ಲಿ ಎಂಟ್ರೆನ್ಸಲ್ಲೇ ಇದೇ ರೀತಿಯಾದಂಥ 2 ಪುಟ್ಟ ಗುಡಿಗಳನ್ನು ಕಾಣ್ತೀವಿ. ಅದು ಮೇಲೆ ಬಂದ ಮೇಲೆ ಈ ಜಗಲಿಯ ಮೇಲೆ ಈ ಭವ್ಯವಾದಂಥ ಚೆನ್ನಕೇಶವನ ದೇವಸ್ಥಾನ ಇದೆ. ನೋಡಿದ್ರಲ್ಲ, ಚೆನ್ನಕೇಶವ ದೇವರನ್ನು ಭಾಳ ಕಣ್ ತುಂಬಿಕೊಂಡಿದ್ದೀರಾ. ನೀವು ತಿಪ್ಟೂರು ತಾಲೂಕಿಗೆ ಎಲ್ಲೇ ಬಂದರೂ ಅರಳುಗುಪ್ಪೆಗೆ ಬಂದು ಚೆನ್ನಕೇಶವ ದೇವಸ್ಥಾನವನ್ನು ನೋಡುವುದನ್ನು ಮರೆಯಬೇಡಿ. ಹೊಯ್ಸಳರ ಕಾಲದ ಮತ್ತೊಂದು ಕಿರೀಟದ ಮುಕುಟ ಮಣಿ ಇದು ತಿಪ್ಟೂರು ಅರಳುಗುಪ್ಪೆ ಗ್ರಾಮದ ಚೆನ್ನಕೇಶವ ದೇವಸ್ಥಾನ. ನೋಡ್ತೀರಲ್ಲ, ಬನ್ನಿ ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು.